Excel Techno School, ಗುರುವಾಯನಕೆರೆ, ವೇಣೂರು. Admission open now. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಈಗ ರಾಜ್ಯದಲ್ಲಿ ಸದ್ದು ಮಾಡ್ತಿರುವಂಥದ್ದು. ಈಗ ಸಿದ್ದರಾಮಯ್ಯ ಮತ್ತು ನಂತರ ಏನಂದರೆ DKC ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಬಗ್ಗುಂಜಿ ಮಠದ ಡಾಕ್ಟರ್ ವೆಂಕಟೇಶ್ ಗುರೂಜಿ ಇದ್ದಾರೆ. ಅವರು ಕೂಡ ಒಂದು ಭವಿಷ್ಯವನ್ನು ನುಡಿದಿದ್ರು. DK ಶಿವಕುಮಾರ್ ಮುಂದಿನ CM ಆಗೇ ಆಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನು ನೋಡಿದ್ರು. ಅವರೀಗ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನೋದನ್ನು ಗುರೂಜಿಯವ್ರನ್ನ ಕೇಳೋಣ. ಗುರೂಜಿ ನಮಸ್ಕಾರ. ಈಗಾಗಲೇ ಚರ್ಚೆಗಳು ಕೂಡ ಭಾಳ ಆಗಿದೆ. DK ಶಿವಕುಮಾರ್ CM ಸ್ಥಾನದಲ್ಲಿ ಕೂರ್ತಾರೆ ಅನ್ನೋದು ಚರ್ಚೆಗಳು ಭಾಳ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು. ನೀವು ಕೂಡ ಭವಿಷ್ಯವನ್ನು ನುಡಿದಿದ್ರಿ. ಹೇಗೆ ಅದು? ಸುಮಾರು 1.5 ವರ್ಷಗಳ ಹಿಂದೆ ನಾನು ಅವರು CM ಆಗ್ತಾರೆ ನವೆಂಬರ್ 26 ಮೇಲೆ ಅಂತ ಖಂಡಿತವಾಗಿ ನಾನೇ ಅವರಿಗೆ ಖುದ್ದು ಭೇಟಿ ಮಾಡಿ ಹೋಗಿ ಮಂತ್ರಾಕ್ಷತೆ ಪ್ರಸಾದಗಳನ್ನು ಕೊಟ್ಟು ಹೇಳಿ ಬಂದಿದ್ದೆ. ಅವ್ರನ್ನ ಹಾಗೆ ತ್ರಿನೇತ್ರ ಅಂತ ಹೇಳಿ ಚನ್ನಗಿರಿಯವನೊಬ್ಬ, ಅವ್ರ ಹೆಸರು ಅಣ್ಣಪ್ಪ ಅಂತ ಅಡ್ಡ ಹೆಸರು ಕರೀತಾರೆ, ಅವರು ಸಮೇತ ಫೋನಲ್ಲಿ ಕೇಳಿದರು, ಬುದ್ಧಿ ಅವ್ರು ಆಗ್ತಾರ ಮುಖ್ಯಮಂತ್ರಿ? ಖಂಡಿತ ಆಗ್ತಾರೆ ಅಂತ ಹೇಳಿದ್ರು. ಹಾಗೆ ಶಿವಮೊಗ್ಗದ ಒಬ್ಬರು ನಿವೃತ್ತ ಪೊಲೀಸ್ ಅಧಿಕಾರಿನೂ ನನ್ನ ಕರ್ಕೊಂಡು ಹೋಗಿದ್ರು ಅವರು DKC ಹತ್ರ. ಆಗ್ತಾರ ಇಲ್ಲ ಅಂತ. ಖಂಡಿತ ಅವ್ರು ಮುಖ್ಯಮಂತ್ರಿ ಯೋಗ ಇದೆ, ಯಾರಿಂದನೂ ಮುಖ್ಯಮಂತ್ರಿ ಆಗೋದು ತಪ್ಸಕ್ಕೆ ಸಾಧ್ಯ ಇಲ್ಲ. ಬಟ್ ಭಿನ್ನಾಭಿಪ್ರಾಯಗಳು ಹಾಗೇ ಇದೆ. ಅದು ಅಗ್ನಿಯ ಪೀಠ ಇದ್ದಂಗೆ, ಮುಖ್ಯಮಂತ್ರಿ ಚೇರ್ ಇದ್ದಂಗೆ, ಅದು ಈಗ ಸುಡೋ ಪೀಠ ಇದ್ದಂಗೆ. ಬಟ್ ಅವರಿಗೆ ಯೋಗ್ಯತೆ ಎರಡೂ ಇದೆ. CM ಆಗಲಿಕ್ಕೆ, ಮುಖ್ಯಮಂತ್ರಿ ಆಗಲಿಕ್ಕೆ DKC ಅವರಿಗೆ. ಖಂಡಿತ ರಾಜ್ಯದ ಜನತೆ ಅದನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಅವ್ರು ಮುಖ್ಯಮಂತ್ರಿ ಆಗೋದು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ನಿತ್ಯ ನಾನು ತ್ರಿಕಾಲ ಅವರಿಗೆ ಪೂಜೆ, ಅನುಷ್ಠಾನ, ಸಪ್ತಸತಿ, ದುರ್ಗಾ ಪಾರಾಯಣ ಸಹಿತ ಅವರ ಹೆಸರಲ್ಲಿ ನಿತ್ಯ ಮಾಡ್ತಾ ಇದ್ದೇನೆ. ಹಾಗಾಗಿ ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ಈಗ ಅಂದರೆ ಪಾರಾಯಣ ಅಂದರೆ ಯಾವ ರೀತಿ ಅದು ಪಾರಾಯಣ ಇರ್ತದೆ? ರಾಶಿ ನಕ್ಷತ್ರ ಅದು ಹೇಳೋಂಗಿಲ್ಲ, ಗೌಪ್ಯ ವಿಚಾರ. ದೇವಿಗೆ ಸಮರ್ಪಣೆಯಾಗುವಂಥ ಪೂಜೆಗಳನ್ನು ಮಾಡ್ತಾ ಇದ್ದೀವಿ, ಜಗನ್ಮಾತೆಗೆ ಅರ್ಪಿತವಾಗುವಂಥ. ಯಾಕಂದರೆ ರಾಜಲಕ್ಷ್ಮಿ ಅವಳೆ ರಾಜಪೀಠವನ್ನು ಅನುಗ್ರಹ ಮಾಡಬೇಕಂದ್ರೆ ಕಲಿಯುಗದಲ್ಲಿ ದುರ್ಗೆ ಮತ್ತು ಗಣಪತಿಗೆ ಮಾತ್ರ ಸಾಧ್ಯ. ಹಾಗಾಗಿ ಅವರನ್ನು ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿರ್ತೀವಿ. ಅದನ್ನು ಮಾಧ್ಯಮ ಹೇಳಲಿಕ್ಕೆ ಬರೋದ. ನೀವು ಮಾಧ್ಯಮ ಪ್ರಿಯರು ಕೇಳಿದ್ರಿ, ತುಂಬ ಸಂತೋಷ ಆಗಿದೆ. ಅಂದರೆ ಈಗ ಅವರಿಗೆ ಈಗ ಒಂದು ಕಾಂಗ್ರೆಸ್ಸಲ್ಲೂ ಕೂಡ ಈಗ ಸಿದ್ದರಾಮಯ್ಯ ಪೂರ್ಣಾವಧಿ ಅಧಿಕಾರವನ್ನು ಇರ್ತಾರೆ ಅಂತ ಒಂದು ಗುಂಪು ಹೇಳ್ತಾ ಇದೆ. ಇನ್ನೊಂದು ಗುಂಪು ಅದು ಹಾಗೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳನ್ನೋದು ಇರುತ್ತಲ್ಲ. ನಾನು 5 ವರ್ಷ CM ಆಗಬೇಕು ಅಂತ ಇರುತ್ತೆ. ಆದರೆ ಅವತ್ತಿನ ದಿನ ಹಾಗೆ 2.5 ವರ್ಷ ಅಂತ ಮಾತಾಡಿದರೆ ಮಾತಿನ ಪ್ರಕಾರ ಕೊಡೋದು ಒಳ್ಳೆಯದು. ಬಟ್ ನಾನು ರಾಜಕೀಯ ವಿಶ್ಲೇಷಣೆ ಮಾಡಲಾರ್ದು. ಬಟ್ ನಾನು ಜ್ಯೋತಿಷ್ಯವನ್ನು ಮಾತ್ರ ಹೇಳಬಲ್ಲೆ. ಹಾಗಾಗಿ ಜ್ಯೋತಿಷ್ಯ ಫಲಭಾಗ ಪ್ರಕಾರ ನವೆಂಬರ್ 26 ಮೇಲೆ ಖಂಡಿತ ಅವರು CM ಆಗೇ ಆಗ್ತಾರೆ. ಯಾಕಂದರೆ ಸದಾ ನನ್ನ ಆಶೀರ್ವಾದ ಮತ್ತು ನಾವು ಪೂಜೆ ಮಾಡುವಂಥ ವೀರಭದ್ರನ ಅನುಗ್ರಹ ಅವ್ರ ಮೇಲೆ ಇದೆ. ಇದು ಈ ವಿಚಾರವಾಗಿ ನೀವು ಮುಂಚೆ ಏನಾರು ಅವ್ರ ಹತ್ರ ಮಾತಾಡಿದ್ರೆ ಅವರು ಏನಂತ? ಖಂಡಿತ DKC ಅವ್ರ ಹತ್ರ 1 ಗಂಟೆ 20 ನಿಮಿಷ ನಾನು ಮಾತಾಡಿದ್ದೀನಿ. ನನ್ನ ಹತ್ರ ಅವರು ಖುದ್ದಾಗಿ ಮಾತಾಡಿದರೆ, ಸಿದ್ದರಾಜು ಅಂತೇಳಿ ಅವ್ರು ಕರ್ಕೊಂಡು ಹೋಗಿದ್ರು, ಅವ್ರ ಜೊತೆಗೆ ನಾನು ಖುದ್ದಾಗಿ ಮಾತಾಡಿ ಅವರಿಗೆ ಮಂತ್ರಾಕ್ಷತೆ ಹಾಗೂ ಶ್ರೀರಕ್ಷೆಯನ್ನು ಕೈಗೆ ದಾರವನ್ನು ಕಟ್ಟಿ ಬಂದಿದ್ದೀನಿ. ನಾನು ಪಾರಾಯಣ ಮಾಡಿದಂಥ ಮೂಲ ಮಂತ್ರಗಳಿಂದ ಅನುಗ್ರಹ ಮಾಡಿ ಬಂದೆ. ಹಾಗಾಗಿ ಯಾರಿಗೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಆಗೋದ್ರಲ್ಲಿ 2 ಮಾತಿಲ್ಲ. ಅಂದರೆ ನವೆಂಬರಲ್ಲೇ ಆಗ್ತದೆ ಅಥವಾ ಅದು ಆಗ್ತಾರೆ? ಚೂರು ಹೆಚ್ಚು ಕಡಿಮೆ ಆಸುಪಾಸು ಹಾಗೆ ಆಗ್ತಾರೆ, ಅದರಲ್ಲಿ 2 ಮಾತಿಲ್ಲ. ಆಗಲಿ, ನಿಮಗೂ ಒಳ್ಳೇದಾಗಲಿ. ಈಗ ಮಾಧ್ಯಮ ಮಿತ್ರರು ನೀವು ಬೇಕು ನಮ್ಗೆ ಸಮಾಜಕ್ಕೆ. ಯಾಕಂದರೆ ಸಮಾಜದ ಡಂಕು ಆಗೋ ಹೋಗೋದಂತ ಇದ್ದದಕ್ಕೆ ಮಾಧ್ಯಮ ಮಿತ್ರರೇ ಇಂಪಾರ್ಟೆಂಟ್. ಅಂದ್ರೆ ಈಗ DKC ಅವರ ಕುಂಡಲಿ ಪ್ರಕಾರ, ಅಂದ್ರೆ ಜಾತಕದ ಕುಂಡಲಿ ಪ್ರಕಾರ ಅವರಿಗೆ ಈಗ ರಾಜ್ಯ ಯೋಗ ಇದೆಯಾ ಅಂತ? ಖಂಡಿತ ರಾಜಲಕ್ಷ್ಮಿ ಯೋಗ ಇದೆ, ಖಂಡಿತ ರಾಜನ ಆಗ್ತಾರ, ಅದ್ರಲ್ಲಿ 2 ಮಾತೇ ಇಲ್ಲ ಬಿಡ್ರಿ. ಇದಿಷ್ಟು ಏನಂದ್ರೆ ಡಾಕ್ಟರ್ ವೆಂಕಟೇಶ್ ಗುರೂಜಿ ಅವರ ಮಾತುಗಳು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.